ಬೆಂಗಳೂರಿನಲ್ಲಿ ವಾಟರ್ ಎಮರ್ಜೆನ್ಸಿ ಗುಡ್ ಶೆಡ್ ರೋಡ್ನಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ನನ್ನ ಕೊಲ್ಲಿಗೆ ಮಾಹಿತಿಯನ್ನು ಕೊಟ್ಟರು. ಒಂದು ಕಡೆ ಕಾವೇರಿ ನೀರಂತೂ ಮರ್ತು ಹೋಗ್ಬಿಟ್ಟಿದ್ದೀವಿ, ನಾವು ಬರ್ತಾನೆ ಇಲ್ಲ. ಬೋರ್ವೆಲ್ ವಾಟರ್ ಅಂತಂದರೆ ಅಂತರ್ಜಲದಲ್ಲಿ ನೀರಿಲ್ಲ, ಶುದ್ಧ ಕುಡಿಯುವ ನೀರಿನ ಘಟಕ ಎಲ್ಲ ಬಂದ್ ಆಗಿವೆ. ಇಂಥ ಪರಿಸ್ಥಿತಿ ಬೇರೆ ಬೇರೆ ಏರಿಯಾ. ಈಗ KP ಅಗ್ರಹಾರದಲ್ಲೂ ಕೂಡ ನನ್ನ ಕೊಲ್ಲಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ನೋಡೋಣ ಬನ್ನಿ. ಕ್ಷಾಮ ಸೃಷ್ಟಿಯಾಗಿದೆ. ಮಳೆಯ ಪರಿಣಾಮ ಮಳೆ ಬರದೇ ಇರೋ ಕಾರಣಕ್ಕೆ ಬೆಂಗಳೂರಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ. ನಾನೀಗ ಬೆಂಗಳೂರಿನ KP ಅಗ್ರಹಾರ ಮುಖ್ಯ ರಸ್ತೆಯಲ್ಲಿ ಮಾಗಡಿ ರಸ್ತೆಯಲ್ಲಿರುವಂತಹ KP ಅಗ್ರಹಾರದಲ್ಲಿದ್ದೀನಿ. ನಿಮ್ಗೆ ನೋಡ್ತಿದ್ದಾರೆ ರಸ್ತೆಯಲ್ಲಿ. ಈ ರಸ್ತೆಯಲ್ಲಿ ಮಹಿಳೆಯರು ಈಗ ಖಾಲಿ ಕೊಡಗಳನ್ನ ಇಟ್ಕೊಂಡು ನಿಂತಿದ್ದಾರೆ. ಕಾರಣ ಇಷ್ಟೇ, ಕಳೆದ 2 ತಿಂಗಳಿಂದ ನೀರು ಬರ್ತಿಲ್ಲ ಅಂತ. ಅವರನ್ನೇ ಮಾತಾಡ್ಸ್ಬಿಡೋಣ. ಮೇಡಮ್, ಎಷ್ಟು ದಿನದಿಂದ ನಿಮಗೆ ನೀರಿನ ಸಮಸ್ಯೆ ಶುರುವಾಗಿದೆ? ನನಗೆ 2-3 ತಿಂಗಳಿಂದ ನೀರಿನ ಸಮಸ್ಯೆ ಆಗಿದೆ. ನೀರೇ ಬರ್ತಾ ಇಲ್ಲ ಸರಿಗೆ. ತುಂಬ ಸಣ್ಣ ಬರುತ್ತೆ ನೀರು. ಒಂದು ಮನೆಗೆ ಬರುತ್ತೆ, ಒಂದು ಮನೆಗೆ ಬರಲ್ಲ. 1 ಅವರ್ ಕೊಡೋದೇ ಹೆಚ್ಚು ನಮಗೆ ನೀರು. ನಾವು ಬಾಡಿಗೆಗಿರೋರಿಗೆಲ್ಲ ಕೂಡ ತುಂಬ ಕಷ್ಟ ಆಗ್ಬಿಟ್ಟಿದೆ. ಅಮ್ಮ ಹೇಳಿ, ಖಾಲಿ ಬಕೆಟ್ಗಳನ್ನ ಇಟ್ಕೊಂಡು ನಿಂತಿದ್ದೀರಾ. ನೀರು ಎಷ್ಟು ದಿನ ಆಯಿತು ಬಂದು ನಿಮ್ಮ ಮನೆಗೆ? ನೀರು ವಾರಕ್ಕೆ 1 ಸರಿ ಬರುತ್ತೆ, 2 ಸತಿ ಬಿಡ್ತಾರೆ ಅಷ್ಟೇ. 1 ಅವರ್ ಬಿಡ್ತಾರೆ. ಮನೆಗಳು ನೋಡಿದ್ರೆ 10 ಮನೆಗಳು 5 ಮನೆಗಳು ಇರ್ತವೆ ಒಂದೊಂದು ಬಿಲ್ಡಿಂಗಲ್ಲಿ. ಯಾವ ಥರ ಮಾಡಬೇಕು? ಮುಂಚೆ ಎಷ್ಟು ಅವರ್ ಬರ್ತಿತ್ತು ನೀರು? 2 ದಿವಸಕ್ಕೆ 2 ಅವರ್ ಬರ್ತಾ ಇತ್ತು. 2 ಅವರ್ ಮೊದಲು ಬರ್ತಾ ಇತ್ತು ಸರ್. ಹೇಳಿ ನಿಮಗೆ ಎಷ್ಟು ಸಮಸ್ಯೆ ಆಗ್ತಿದೆ ನೀರಿಲ್ಲದೆ? 2-3 ತಿಂಗಳಿಂದ ಸಮಸ್ಯೆ ಸರ್. ನೀರೇ ಬರ್ತಾ ಇಲ್ಲ. ಅದು ಬಿಡ್ತಾರೆ, 1 ಅವರ್ ಬಂದ್ರೂ 4-5 ಮನೆಗೆ ಎಷ್ಟು ಬಿಂದಿಗೆ ಅಂತ ನೀರು ಯಾಕತ್ತದೆ. ನೀರು ಸ್ನಾನ ಮಾಡೋದೇನು, ನೀರು ಕುಡಿಯೋದೇನು, ಏನು ಮಾಡ್ಬೇಕು, ಹೆಂಗೆ ಮಾಡ್ಬೇಕು ಹೇಳ್ರಿ ಸರ್ ನೀವೇನೆ. ತುಂಬ ಸಮಸ್ಯೆ ಸರ್. ಈರೋಡಂತೂ ತುಂಬ ಸಮಸ್ಯೆ ಸರ್. ಬೋರ್ ನೀರು ಇಲ್ಲ, ಕಾವೇರಿ ನೀರು ಇಲ್ಲ. ತುಂಬ ಸಮಸ್ಯೆ ಇದೆ ಸರ್ ನಮ್ಮ ರೋಡಲ್ಲಂತೂ. ಹೇಳಿ, ನಿಮ್ಗೆ ಯಾವ ಥರ ಸಮಸ್ಯೆ? ಅದು ತುಂಬ ಗಲ್ಗಲೀಜೆ ನೀರು. ತುಂಬ ವಾಸನೆ ಅಂದರೆ ವಾಸನೆ. ನೀರು ಕುಡಿಯೋಕ್ಕೆ ಆಗಲ್ಲ. ಅದು ಬಂದಿದ್ದ ನೀರು ವಾಸನೆ, ಕುಡಿಯೋಕ್ಕೆ ಆಗಲ್ಲ. ನೀರು ಕುಡಿಯೋಕೆ ಏನು ಮಾಡ್ತಿದ್ದೀರಾ? ಮತ್ತೆ ಅದೇ ನೀರು ಕುಡಿತಿದ್ದೀರಾ? 5 ರೂಪಾಯಿ ಕಾಯಿನೂ ತರೋದು ಕುಡಿಯೋದು. 5 ರೂಪಾಯಿ ಕೈ ನೀರಾದ್ರು ಸರಿಯಾಗಿ ಸಿಗ್ತಿದ್ಯಾ ಹೋಗ್ಲಿ? ಅದು ಎಲ್ಲಿ ಸರಿಯಾಗಿ ಸಿಗ್ತದೆ? ಅಲ್ಲೂ ಕ್ಯೂ ಇರ್ತಾರಲ್ಲ, ಅಲ್ಲಿ ಅವರೆಲ್ಲ ಹಿಡ್ದೇ ಬಿಡಬೇಕು ನಮ್ಗೆ. ಅಲ್ಲೂ ಇಲ್ಲ ಅಂದರೆ ಕೊಡೆ ಎತ್ಕೊಂಡು ಮನೆಗೆ ಬರೋದು. ನೀರಿಂದೇ ತುಂಬ ಪ್ರಾಬ್ಲಮ್. ಹೇಳಿ, ನೀವು ಇಲ್ಲೇ ಹುಟ್ಟು ಬೆಳೆದವ್ರು ಅಂತ ಹೇಳ್ತಿದ್ದೀರಾ. ಎಷ್ಟು ದಿನ ಈ ಸಮಸ್ಯೆ? ಇವಾಗ ಬೇಸಿಗೆ ಶುರು ಆಗೋಕ್ಕಿಂತ ಮುಂಚೆನೇ ಇಷ್ಟು ಶುರು ಆಗ್ತಿದೆ ಅಂದರೆ ಇನ್ನು ಮುಂದಿನ ತಿಂಗಳಲ್ಲಿ ಯಾವ ರೀತಿ ಇರ್ಬೋದು? ಅದು ನಮ್ಗೆ ಗೊತ್ತಿಲ್ಲ ಸರ್. ಮುಂದಿನ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಒಟ್ಟು ನೀರಿನ ತೋಟ ತುಂಬ ಸಮಸ್ಯೆ ಇದೆ ಸರ್ ನಮಗಿಲ್ಲಿ. ಸ್ವಲ್ಪ ಏನಾದ್ರು ವ್ಯವಸ್ಥೆ ಮಾಡಿಕೊಡಿ ನಮಗೆ, ಅಷ್ಟೇ ನಾವು ಕೇಳ್ಕೊತಾರೆ. ನೀರಿನ ಸಮಸ್ಯೆ ಇದೆ. ಆಗ್ಲೇನೋ ಹೇಳ್ತಿದ್ರಿ, ಬರೀ ಎಲೆಕ್ಷನ್ ಟೈಮಿಗೆ ಮಾತ್ರ ಬಂದು ಹೋಗ್ತಾರೆ ನಿಮ್ಮ ಏರಿಯಾಗಳಿಗೆ ಅಂತ. ಎಲ್ಲನೂ ಅಷ್ಟೇ ಅನ್ನೋದು ಅಲ್ವಾ ಸರ್? ಎಲ್ಲ ಮಹಿಳೆಯರು ಅಂದೇ ಕೇಳೋದು. ಈಗ ಯಾರು ಸರ್ ಬಂದು ನೋಡಿದಾರೆ? ಇಲ್ಲಿ ಯಾರೂ ನೋಡೋದೇ ಇಲ್ಲ. ಅವಾಗ ಎಲೆಕ್ಷನ್ ಟೈಮಲ್ಲಿ ನೀರು ಬಿಡ್ತಾರೆ ಸರ್ ಸ್ವಲ್ಪ. ಅವಾಗ ನೀರು ಎಲೆಕ್ಷನ್ ಟೈಮಲ್ಲಿ ಚೆನ್ನಾಗಿ ನೀರು ಬಿಡ್ತಾರೆ. 2 ಟೈಮ್ ಬಿಡ್ತಾರೆ. ಈಗಂತೂ ಯಾರು ತಿರುಗೇ ನೋಡಲ್ಲ ಸರ್. ಈ ಕಡೆಗೆ ಓಟ್ ಹಾಕಕ್ಕೆ ಮಾತ್ರ ಅವಾಗ ತಿರುಗ್ತಾರೆ. 2 ಟೈಮ್ ಬಿಡ್ತಾರೆ ಬೇಕಾದ್ರೆ. ಅವಾಗ ಈಗಂತೂ ನೀರೇ ಬಿಡ್ತಲ್ಲ ಸರ್. ಕಸ ಎತ್ತಕ್ಕೆ ಬರಲ್ಲ. ನಮ್ಮೇನು ಅವ್ರನ್ನ ಚಿನ್ನ ಕೇಳ್ತೀವ, ಬಣ್ಣ ಕೇಳ್ತೀವ? ಇಲ್ಲ ಅಕ್ಕಿ ಮುಟ್ಟೆ ಏನಾರು ನಮ್ಮ ಮನೆಗಳು ಕಳಿಸ್ತಾರ. ಅವ್ರು ಓಟ್ ಗೆದ್ರು, ಅವ್ರು ಚೆನ್ನಾಗಾದ್ರು. ಏನೈತೆ, ಏನು ಅನುಕೂಲ, ಏನು ಬೇಕು ಅಂತ ಕೇಳ್ಬೇಕು. ಅವರು ಬಂದು ಯಾರು ಬರಲ್ಲ. ಗೆದ್ರು ಮನೆ ಮೂಲಲ್ಲಿ ಕೂತಾರೆ. ಅವ್ರು ಚೆನ್ನಾಗಿ ಗಂಟು ಮಾಡ್ಕೋಬೇಕಲ್ಲ, ಮನೆ ಮೂಲಲ್ಲಿ ಕೂತವ್ರೆ. ನಮ್ಮ ದಿನಗೆ ಎತ್ಕೊ ಹೋಗೋದು ರೋಡ್. ಎಲ್ಲಿ ಹೋಗ್ತೀರಮ್ಮ ನೀರು ತರಕ್ಕೆ ನೀವೀಗ? ಟ್ಯಾಂಕ್ ಐತೆ ಅಲ್ಲಿ ಹೋಯ್ತಿದ್ದೆ ಮಿಕ್ಕಸ. ಎಲ್ಲಿ ಟ್ಯಾಂಕ್ ಐತೆ ಅಲ್ಲಿ ಹೋಯ್ತೀವಿ ಎತ್ಕೊಂಡು. ನೀರಿಲ್ಲ ಅಂದರೆ ತಂದು ಕುಸಿರ್ತೀವಿ. ಏನು ಮಾಡೋದು? ಅರ್ಧ ಅವರ್ ನೀರು ಬಿಡ್ತಾನೆ, ತಿರ್ಗಾ ನಿಲ್ಲಿಸ್ತಾನೆ. ವಾಸನೆ ನೀರು ಅಂತ ಅದನ್ನೂ ಹಿಡಿಯಲ್ಲ ನಾವು. ಆ ಮೂಲಲ್ಲಿ ಎಷ್ಟು ದಿನದಿಂದ ಐತೆ ಗೊತ್ತಾ ಕಸ? ಏನು ಎತ್ತ ಅಂತ ಬರಲ್ಲ. ಅಕ್ಕಪಕ್ಕದವ್ರು ಕಿತ್ತಾಡ್ಕೊಂಡು ನಾವು ಸಾಯ್ಬೇಕು. ಇವ್ರು ಗೆದ್ದುಬಿಟ್ಟು ಸುಮ್ಮನೆ ಮನೆ ಮೂಲಲ್ಲಿ ಕೂತ್ಕೊಬಿಟ್ರೆ, ಚೆನ್ನಾಗಿ ಗಂಟು ಮಾಡ್ಕೊಬಿಟ್ರೆ ಸಾಕು. ಹೇಳು. ಇಲ್ಲೋ ಅಲ್ಲೋಗಿ ನೋಡ್ರಿ ಆ ಮೂಲಲ್ಲಿ. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಿರುವಂಥದ್ದು. ಅಂದರೆ ನಮಗೆ 2 ತಿಂಗಳಿಂದ ಇದೇ ಸಮಸ್ಯೆ ಆಗ್ತಿದೆ. ಕೇವಲ ಅರ್ಧ ಗಂಟೆ ಅಷ್ಟೇ ನೀರು ಬಿಡ್ತಿರುವಂಥದ್ದು. ಅದು ಸರಿಯಾಗಿ ಬರೋದಿಲ್ಲ. ನೀರು ಕೂಡ ವಾಸನೆಯಿಂದ ಇರದೆ ಕುಡಿಯೋ ನೀರಿಗೂ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ.